ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹೇಮಾ ಕ್ರಿಯೇಷನ್ಗೆ ಸ್ವಾಗತ. ನಾನು ಇವತ್ತು ಇನ್ನೊಂದು ಸಿಂಪಲ್ ಅಂತಲೇ ಹೇಳ್ಬೋದು. ಇದನ್ನು ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸಿಂಪಲ್ಲು 2 ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನು. ಯಾವ ಥರ ಹಾಕೋದು ಅದಕ್ಕೆ ಮಣಿ ನೋಡಿ, ಈ ಥರ ಬೀಡ್ಸ್ ತೊಗೊಂಡಿದ್ದೀನಿ ನಾನು. ಈ ಥರ ಗುಂಡುದು ಸ್ವಲ್ಪ ದಪ್ಪ ಬೀಡ್ ತೊಗೊಂಡಿದ್ದೀನಿ. ಸೇಮ್ ಹಾರೆಲೆ ದಾರನ ಸುತ್ತಿಟ್ಕೊಂಡಿದ್ದೀನಿ. ಮತ್ತು 9.0 mm ಕ್ರೋಶೆ ನೀಡಲ್ ತೊಗೊಂಡಿದ್ದೀನಿ. ಯಾವ ಥರ ಹಾಕೋದು ಅಂತ ಬನ್ನಿ ನೋಡೋಣ. ನೋಡಿ, 2 ಸರಿ ಲಾಕ್ ಮಾಡ್ಕೊಂಡಿದ್ದೀನಿ ಬಟ್ಟೆಗೆ. ಮತ್ತು ಇವಾಗ ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮತ್ತು ಬಟ್ಟೆಗೆ ಲಾಕ್ ಸ್ಟ್ರೈಟಾಗಿ ಈ ಥರ ಇಟ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. 2 ಸರಿ ಲಾಕ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇನ್ನೊಂದು ಸರಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಬೀಡು ಇದೇ ಥರ 4 ಬೀಡ್ ಹಾಕ್ಕೊಬೇಕು. ಸೇಮ್ ಹೀಗೇ 1 ಬೀಡು, ಬೀಡ್ ಲಾಕು ಮತ್ತು 2 ಸರಿ ಬಟ್ಟೆಗೆ ಲಾಕು, ಅಂದರೆ ಸಿಂಗಲ್ ಕ್ರೋಶ. ಇದೇ ಥರ ಹಾಕ್ತೀನಿ 4. ಇವಾಗ 4 ಬೀಡ್ ಹಾಕಿ 2 ಸರಿ ಲಾಕ್ ಮಾಡ್ಕೊಂಡಿದ್ದೀನಿ, ಅದೇ ಸಿಂಗಲ್ ನಾಟ್ ಮಾಡ್ಕೊಂಡಿದ್ದೀನಿ. ಇವಾಗ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನು ಮತ್ತು ಸ್ಟ್ರೈಟಾಗಿ ಇಟ್ಕೊಂಡು ಬಟ್ಟೆಗೆ ಲಾಕು. ಮತ್ತು 5 ಚೈನು, 3 4 5 ಇಲ್ಲ 7 ಹಾಕ್ಕೊಳ್ಳಿ. 5 ಹಾಕಿದ್ದೀನಿ. 6 7 ಚೈನ್ ಹಾಕ್ಕೊಂಡು ನೋಡಿ, ಈ ಥರ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಬೇಡಿ. ಸ್ವಲ್ಪ ಒಳಗಡೆಗೆ ಈ ಥರ ಯು ಶೇಪಲ್ಲಿ ಬರಬೇಕು. ಹೀಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಬರಬೇಕು ಯು ಶೇಪು. ಈಗ ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ. 1 2 3 ಚೈನ್ ಹಾಕಿ ಇವಾಗ ಇದನ್ನು ಸ್ಟ್ರೈಟಾಗಿ ಲಾಕ್ ಮಾಡೋಣ. ಮತ್ತು ಇವಾಗ ಸೇಮ್ ಇದೇ ಥರ ಬೀಡ್ಸ್ ಹಾಕ್ಕೊಂಡು ಬರೋಣ. ನೋಡಿ, ಹಾಕ್ಕೊಂಡು ಬಂದಿದ್ದೀನಿ. ಇವಾಗ 2 ಸರಿ ಲಾಕು ಮತ್ತು ಬೀಡು, ಬೀಡ್ ಲಾಕು, ಬಟ್ಟೆಗೆ 2 ಸರಿ ಸಿಂಗಲ್ ಲಾಕು ಮತ್ತು ಬೀಡು. ಸೇಮ್ ಇದೇ ಥರನೇ ಇಲ್ಲಿ 3 ಚೈನ್, ಒಂದು ಸರಿ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಬೇಕು, ಸಿಂಗಲ್ ಲಾಕ್. ಮತ್ತು 7 ಚೈನ್ ಹಾಕಿ ಸಿಂಗಲ್ ಲಾಕ್ ಮತ್ತು 3 ಚೈನ್ ಹಾಕಿ ಸಿಂಗಲ್ ಲಾಕ್. ಸೇಮ್ ಇದೇ ಥರ ಕಂಟಿನ್ಯೂ ಮಾಡ್ಕೊಬೇಕು. ಲಾಸ್ಟಲ್ಲಿ 3 ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಬೇಕು. ಇದನ್ನು ಕಟ್ ಮಾಡಿ ಈ ಥರ ಹಿಡಿದ್ರೆ ಇದು ಟೈಟಾಗಿ ನಾಟ್ ಬರುತ್ತೆ. ಇವಾಗ ಇನ್ನೊಂದು ಸ್ಟೆಪ್ಪು ಮತ್ತು ಇದೇ ದಾರದಲ್ಲಿ ಹಾಕ್ತೀನಿ. ಯಾವ ಥರ ಬರುತ್ತೆ ನೋಡೋಣ. ನೋಡಿ, ಸೆಕೆಂಡ್ ಸ್ಟೆಪ್ಪು ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡ್ಕೊಂಡು ಈಗ ಬೀಡ್ ಸುತ್ತ ಬರೋ ಥರ 5 ಚೈನ್ ಹಾಕ್ಕೊಬೇಕು. 1 2 3 4 5 ಚೈನ್ ಹಾಕಿ ಈ ಬೀಡ್ ಪಕ್ಕ ಲಾಕ್ ಇರುತ್ತಲ್ವ, ಇಲ್ಲಿ ಇದ್ರ ಮಧ್ಯ 2 ಲಾಕ್ ಮಾಡಿರ್ತೀವಲ್ವ, ಅದ್ರ ಮಧ್ಯ ಹೋಗಿ ಮತ್ತೆ ಲಾಕ್ ಮಾಡ್ಕೊಬೇಕು. ಹೀಗೆ ಫುಲ್ ಬೀಡ್ ಸುತ್ತ ಇದೇ ಥರ ಮಾಡ್ಕೊತಾ ಹೋಗ್ಬೇಕು. 5 ಚೈನು ಲಾಕು, 5 ಚೈನು ಲಾಕು, 3 4 5 ಇಲ್ಲಿ ಲಾಕು. ಇವಾಗ ನೋಡಿ, ಬೀಡ್ ಸುತ್ತ 5 ಚೈನ್ ಹಾಕಿ ಲಾಕ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಇಲ್ಲಿ 3 ಚೈನ್ ಇದೆಯಲ್ವಾ, ಇಲ್ಲಿಂದನೇ ಡೈರೆಕ್ಟು ಸೂಜಿ ಮೇಲೆ ದಾರ ತೊಗೊಂಡು, ಇದು ನಾವು 7 ಚೈನ್ ಹಾಕಿ ಇಲ್ಲಿ ಯು ಶೇಪ್ ಮಾಡ್ಕೊಂಡಿದ್ವಲ್ವಾ, ಇದ್ರೊಳಗಡೆ ಹೋಗಿ ಕಂಬ ಮಾಡಬೇಕು. ಡಬಲ್ ಕ್ರೋಶ ಮಾಡ್ಕೊತ ಹೋಗ್ಬೇಕು. ಸೂಜಿ ಮೇಲೆ ದಾರ ತೊಗೊಂಡಿದ್ದೀನಿ. ಇದ್ರೊಳಗಡೆ ಹೋಗಿ ದಾರ ತಂದು ಇವಾಗ 2ರಿಂದ 1 ಮತ್ತು 2ರಿಂದ 1 ಈ ಥರ ಡಬಲ್ ಕ್ರೋಶ ಕಂಬ ಅಂತಾರೆ, ಮತ್ತು ಡಬಲ್ ಕ್ರೋಶ ಇದು. ಮತ್ತು ಇವಾಗ ಡಬಲ್ ಕ್ರೋಶ ಆದಮೇಲೆ 1 ಚೈನ್ ಹಾಕ್ಕೊಂಡಿದ್ದೀನಿ, 2
ಮೂರು ಚೈನ್ ಹಾಕ್ಕೊಂಡು ಈ ಕಂಬದ ಪಕ್ಕ ಇಲ್ಲಿ ಗ್ಯಾಪ್ ಇರುತ್ತೆ, ಅಲ್ಲಿ ಹೋಗಿ ಅದನ್ನು ಲಾಕ್ ಮಾಡಿದ್ರೆ ಪಿಕಾಕ್ ಫಾರ್ಮ್ ಆಗುತ್ತೆ ನೋಡಿ. ಈ ಥರ ಪಿಕಾಕ್ ಬರುತ್ತೆ. ನೆಕ್ಸ್ಟ್ ತೋರಿಸ್ತೀನಿ ಮತ್ತೆ ಇನ್ನೊಂದು ಸರಿ ನೋಡಿ. ಸೂಜಿ ಮೇಲೆ ದಾರ ತೊಗೊಬೇಕು. ಈ 7 ಚೈನ್ ಒಳಗಡೆ ಹೋಗಿ ದಾರ ತಂದು 2ರಿಂದ 1 ಮತ್ತು 2ರಿಂದ 1 ಈ ಥರ ಮಾಡ್ತಾ ಹಾಕೋಬೇಕು ಕಂಬನ. ಈಗ ಮತ್ತೆ 3 ಚೈನ್ 1 2 3 ಚೈನ್ ಹಾಕಿ ಈ ಕಂಬದ ಮಧ್ಯೆ ಗ್ಯಾಪ್ ಇರುತ್ತಲ್ವ, ಇಲ್ಲಿ ನೋಡಿ ಇಲ್ಲಿ ಗ್ಯಾಪ್ ಇರುತ್ತಲ್ವ, ಇದರೊಳಗಡೆ ಹೋಗಿ ಈ ದಾರ ತಂದು 2 1 ಮಾಡಬೇಕು. ಇವು 2 1 ಮಾಡಿದ್ರೆ ಇದು ಪಿಕಾಕ್ ಥರ ಫಾರ್ಮ್ ಆಗುತ್ತೆ ನೋಡಿ. ಇವಾಗ 2 ಕಂಬ ಆಗಿದೆ ಆಯಿತಾ. ನೆಕ್ಸ್ಟ್ ಸೂಜಿ ಮೇಲೆ ದಾರ ತಗೊಂಡು ಸೇಮ್ ಇದೇ ಥರನೇ ಮಾಡ್ತಾ ಹೋಗ್ಬೇಕು. 2ರಿಂದ 1 ಮತ್ತು 2ರಿಂದ 1 ಮತ್ತು 3 ಚೈನ್ 1 2 3 ಚೈನ್ ಹಾಕಿ ಕಂಬದ ಪಕ್ಕ ಹೋಗಿ ದಾರ ತಂದು ಮತ್ತೆ ಲಾಕ್ ಮಾಡಿದ್ರೆ ಪಿಕೋ ಫಾರ್ಮ್. ಇದೇ ಥರ ಮಾಡ್ತಾ ಹೋಗಬೇಕು. ಇದು ಫುಲ್ ಎಷ್ಟು ಇಡಿಸುತ್ತೆ ಅಷ್ಟು. ನೋಡಿ ಈ ಥರ ಬರುತ್ತೆ ಆರ್ಚ್. 10 ಕಂಬ ಬಂದಿದೆ. 1 2 3 4 5 6 7 8 9 10 ಕಂಬ ಬಂದಿದೆ. 10 ಡಬಲ್ ಕ್ರೋಶ. ಮತ್ತು ಇದನ್ನು ಇಲ್ಲಿ 3 ಚೈನ್ ಹಾಕ್ಕೊಂಡಿರ್ತೀವಲ್ವ ನಾವು, ಇಲ್ಲಿ 3 ಚೈನ್ ಒಳಗಡೆ ಹೋಗಿ ಇದನ್ನು ಲಾಕ್ ಮಾಡ್ಕೊಬೇಕು. ಲಾಕ್ ಮಾಡಿಬಿಟ್ಟು ಮತ್ತೆ ಸೇಮ್ ಬೀಡ್ ಸುತ್ತ 5 ಚೈನ್ ಹಾಕ್ಕೊಂಡು ಬರಬೇಕು. ಇದನ್ನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಾನು ನೋಡಿ. ಆರ್ಚ್ ಕಂಪ್ಲೀಟ್ ಮಾಡಿದ್ದೀನಿ, ಸೆಕೆಂಡ್ ಆರ್ಚು. ಮತ್ತು ಇಲ್ಲಿ ನೋಡಿ ಈಗ ಆರ್ಚ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ಪಕ್ಕದಲ್ಲಿ 3 ಚೈನ್ ಇರುತ್ತಲ್ವ, ಅದರೊಳಗಡೆ ಹೋಗಿ ಸಿಂಗಲ್ ಕ್ರೋಶಗೆ ಹೋಗಿ ಇದನ್ನು ಲಾಕ್ ಮಾಡಬೇಕು 3 ಚೈನ್ ಪಕ್ಕ. ಇವಾಗ ಇದು ಆರ್ಚ್ ಕಂಪ್ಲೀಟ್ ಆಯಿತು. ಈಗ ಸೇಮ್ ಇದೇ ಥರ ಬೀಡಿಂದ ಎಲ್ಲ 5 ಚೈನ್ ಹಾಕಿ ಲಾಕ್ ಮಾಡ್ಕೊತಾ ಬರಬೇಕು. ಈ ಲಾಸ್ಟಲ್ಲಿ ಸೇಮ್ ಅದೇ ಥರನೇ 4 ಚೈನ್ ಹಾಕ್ಕೊಂಡು ಇಲ್ಲಿ ಪಕ್ಕದಲ್ಲಿ ಇರುತ್ತಲ್ವ ಡಬಲ್ ಲಾಕ್ ಮಾಡಿರ್ತೀವಲ್ಲ ಬಟ್ಟೆಗೆ 2 ಸರಿ ಸಿಂಗಲ್ ಕ್ರೋಶ, ಅದರೊಳಗಡೆ ಹೋಗಿ ಲಾಕ್ ಮಾಡಿಕೊಂಡು ಮತ್ತು 3 ಚೈನ್ ಹಾಕ್ಕೊಂಡು ಇದನ್ನು ಕಟ್ ಮಾಡಿಕೊಂಡ್ರೆ ಇದು ಮುಗೀತಿಷ್ಟೇ ಇದ್ರ. ಮತ್ತು ಇವಾಗ ಕುಚ್ಚು ಹಾಕ್ಬಿಟ್ಟು ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ನೋಡಿ. ಇವಾಗ ಕುಚ್ಚು ಕಟ್ಟಿದ್ದೀನಿ. ಕುಚ್ಚು ಕಟ್ಟಿದ್ಮೇಲೆ ಈ ಥರ ಕಾಣಿಸುತ್ತೆ ಡಿಸೈನು.